ಗೆಲುವು ಕನ್ನಡ ಗೆಳೆಯರ ಸಮಿತಿ ಹಾಗೂ ಜಿಕೆಜಿಎಸ್ ಚಾರಿಟೇಬಲ್ ಟ್ರಸ್ಟ್ ಗ್ಯಾರಂಟಿ ನ್ಯೂಸ್ ಸಹಯೋಗದಲ್ಲಿ ನಡೆದ ಕರುನಾಡ ಸಂಭ್ರಮಕ್ಕೆ 4ನೇ ದಿನ ಅದ್ದೂರಿ ತೆರೆ ಬಿದ್ದಿದೆ. ಶ್ರೀನಿವಾಸ ನಗರದ ಶಂಕರನಾಗ್ ವೃತ್ತ ಸಮೀಪದ ಕೆಂಪೇಗೌಡ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ನೆರವೇರಿದೆ. ಕೊನೆ ದಿನ ಆಟ ನಟ ಅನಿರುದ್ಧ್ಗೆ ಕನ್ನಡ ಕಲಾಭೂಷಣ ಗೌರವ, ತಾರಾಗೆ ಕರುನಾಡ ಸಂಭ್ರಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಕುಣಿಗಲ್ ಮಂಜುನಾಥ್, ಅಶೋಕ್ ಖೇಣಿ, ಅರ್ಜುನ್ ಜನ್ಯ, ಎಂ ರಮೇಶ್ ರೆಡ್ಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ರಾಜೇಶ್ ಕೃಷ್ಣನ್ ತಂಡದಿಂದ ಸಂಗೀತ ಸಂಜೆ, ಕಿರುತೆರೆ ನಟ ನಟಿಯರ ನೃತ್ಯ ಕರುನಾಡ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತು. ಗೆಳೆಯರ ಸಂಘದ ಎಲ್ಲಾ ಸದಸ್ಯರು ವೇದಿಕೆಯಲ್ಲಿದ್ದಾರೆ. ಅವರ ಜೊತೆ ಈ ಒಂದು ಫೋಟೋ ಆಪರ್ಚುನಿಟಿ. ಪೂಜಿಸಿ ಎಲ್ಲರೂ ನಮಿಸಿ ಆಚರಿಸುವ ಯುವ ಶಕ್ತಿಗೆ ಸಾಟಿ ಆಗಿಲ್ಲ ಜನಪದ ಧರ್ಮದ ಜಾತಿ. ಇವತ್ತು ರಾಜೇಶ್ ಕೃಷ್ಣನ್ ರವರ ಹಾಡುಗಳನ್ನು ಬಹಳ ಬಾರಿ ನಾನು ಕೇಳಿದ್ದೇನೆ. ನಿನ್ನೆ ಶಮಿತಾ ಮಲ್ನಾಡ್ರವರು ಆಡಿದ್ರು ಅಂತ ಕೇಳಿದೆ. ಇದಕ್ಕೂ ಪೂರ್ವದಲ್ಲಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗ ಅಲ್ಲಿಂದ ಅವರು ಕೂಡ ನನ್ನ ಜೊತೆಯಲ್ಲಿ ಬಂದು, ಪೂಜ್ಯ ಸ್ವಾಮೀಜಿಯವರು ಕೂಡ ಜೊತೆಗೂಡಿ ಕಾರ್ಯಕ್ರಮದಲ್ಲಿ ಹಾಡನ್ನು ಕೇಳೋದ್ರ ಜೊತೆಯಲ್ಲಿ ಗಾಯನವನ್ನು, ಸಂಗೀತವನ್ನು ಕೇಳೋದ್ರ ಜೊತೆ ನಿಮ್ಮೆಲ್ಲರನ್ನೂ ಕೂಡ ನೋಡಲಿಕ್ಕೆ ಅವಕಾಶ ಆದದಕ್ಕೆ ಸಂತೋಷ ಆಗಿದೆ. ಈಗ ತಾನೇ ನಮ್ಮೊಟ್ಟಿಗೆ ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ರವರು ಬಂದದ್ದು ತುಂಬ ಸಂತೋಷ ಇದೆ. ಅವರನ್ನು ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸಂಭ್ರಮ 2025ಕ್ಕೆ ಬರಮಾಡಿಕೊಳ್ತಾ, ರಾಜೇಶ್ ಕೃಷ್ಣನ್ರವರೇ, ನಿಮ್ಮ ಹಾಡುಗಳನ್ನ ಬಹಳ ಬಾರಿ ಕೇಳಿದ್ದೇವೆ. ಇವತ್ತು ರಾಜೇಶ್ ಕೃಷ್ಣನ್ರವರ ಹಾಡುಗಳನ್ನು ಬಹಳ ಬಾರಿ ನಾನು ಕೇಳಿದ್ದೇನೆ. ನಿನ್ನೆ ಶಮಿತಾ ಮಲ್ನಾಡ್ರವರು ಆಡಿದ್ರು. ಯುವ ಶಕ್ತಿಗೆ ಸಾಟಿ ಆಗಿಲ್ಲ